ಪತ್ರ ಬರೆದರೂ ಕೂಡ ಉತ್ತರ ಕೊಡಲ್ಲ ಅಂತಂದ್ರೆ ಇದು ಒಕ್ಕೂಟ ಇರ್ತಕ್ಕಂಥ ಒಕ್ಕೂಟದ ವ್ಯವಸ್ಥೆ ಇರ್ತಕ್ಕಂಥದ್ದರ ಲಕ್ಷಣನಾ? ಮಿನಿಸ್ಟ್ರು ಕನ್ಸರ್ನ್ ಮಿನಿಸ್ಟರ್ಗಳು ಭೇಟಿ ಮಾಡ್ತೀವಿ ಅಂದ್ರು ಭೇಟಿ ಮಾಡಕ್ಕೆ ಅವಕಾಶ ಕೊಡಲಿಲ್ಲ ಅಂತಂದ್ರೆ ಇದು ಒಕ್ಕೂಟದ ವ್ಯವಸ್ಥೆಯ ಲಕ್ಷಣನಾ? ಬರಗಾಲ ಬಂದು 4 ತಿಂಗಳಾಯ್ತಾ ಬಂತು, ಇವತ್ತಿನವರೆಗೂ ಒಂದು ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅಲ್ವಾ ಇದು ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ನಮ್ಮ ತೆರಿಗೆ ಪಾಲಿನಲ್ಲಿ ಹಂಚಿಕೆಯಲ್ಲಿ ಸರಿಯಾದ ರೀತಿಯಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ, ಅನ್ಯಾಯ ಆಗಿದೆ. 14ನೇ ಹಣಕಾಸಿಗೂ 15ನೇ ಹಣಕಾಸಿಗೂ ದೊಡ್ಡ ಅನ್ಯಾಯ ಆಗಿದೆ. ಇವೆಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾವು ಪ್ರತಿಭಟನೆ ಮಾಡೋದು. ಇಟ್ ಇಸ್ ನಾಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್. ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಡ್ತಕ್ಕಂಥ ಅನ್ಯಾಯನ ಸರಿಪಡಿಸಿ ಅಂತಕ್ಕಂಥದಕ್ಕೋಸ್ಕರ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದು, ರಾಜ್ಯ ಸರ್ಕಾರದ ಗಮನ, ಜನರ, ಇಡೀ ದೇಶದ ಜನರ ನಾನು ಉತ್ತರ ರಾಜ್ಯಗಳಿಗೆ ಅನುದಾನ ಕೊಡಬೇಡಿ ಅಂತ ಹೇಳಲ್ಲ, ಬಡ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳೋದು. ನಾನು ಯಾವ ರಾಜ್ಯ ಅಭಿವೃದ್ಧಿ ಆಗಿಲ್ಲ ಅಂತ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳೋದು. ಆದರೆ ನಮ್ಮ ರಾಜ್ಯಗಳಿಗೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟು ಅವಕ್ಕೆ ಮಾಡಬೇಕು ಅಂತ ಅಲ್ಲ ಅದರ ಅರ್ಥ. ನೀವು ಉತ್ತರ ರಾಜ್ಯಗಳಿಗೂ ಕೊಡಿ ಹೆಚ್ಚಾಗಿ, ಬಟ್ ನಮ್ಮ ರಾಜ್ಯಗಳಿಗೆ, ದಕ್ಷಿಣದ ರಾಜ್ಯಗಳಿಗೆ, ವಿಶೇಷವಾಗಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಿ. ಬರಗಾಲದಲ್ಲಿ 1 ಪೈಸೆ ಇವತ್ತಿನವರೆಗೆ ಬಿಡುಗಡೆ ಮಾಡಿಲ್ಲ, ಕೊಡಿ. ಇವತ್ತಿನವರೆಗೆ 15ನೇ ಹಣಕಾಸಿನಿಂದ 14ನೇ ಹಣಕಾಸಿನಿಂದ 15ನೇ ಹಣಕಾಸುವರೆಗೆ ನಮ್ಮ ರಾಜ್ಯದ 1,87,000 ಕೋಟಿ ಅನ್ಯಾಯ ಆಗಿದೆ. ಬರಬೇಕಾಗಿರೋದು ನಮಗೆ ಬಂದಿಲ್ಲ. 14th ಫೈನಾನ್ಸ್ ಕಮಿಷನ್ ಪ್ರಕಾರ 15ನೇ ಹಣಕಾಸಿನಲ್ಲಿ ನಮಗೆ ಹಂಚಿಕೆ ಮಾಡಿದ್ರೆ ಇಷ್ಟು ನಷ್ಟ ಆಯ್ತಿರ್ಲಿಲ್ಲ. ಸೊ ಇವತ್ತು ಭಾರತೀಯ ಜನತಾ ಪಕ್ಷದವರು ಯಡಿಯೂರಪ್ಪನವ್ರಿಗೂ ಪಾಪ ಬಾಯಿ ಇಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗಂತೂ ಬಾಯಿ ಇಲ್ಲವೇ ಇಲ್ಲ, ಅಶೋಕರಿಗೆ ಗೊತ್ತೇ ಇಲ್ಲ ಪಾಪ ಇವೆಲ್ಲ. ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ನಮ್ಮ ಎಂತೆವಳ ಅಮ್ಮ ಶೋಭಾ ಕರಂದ್ಲಾಜೆ ಮಂತ್ರಿ ಆಗಿದ್ದಾರೆ, ಎಂತೆವರು ಕೂಬಾ ಮಂತ್ರಿ ಆಗಿದ್ದಾರೆ. ಅವ್ರು ಯಾರು ಒಂದು ದಿನ ಬಾಯಿ ಬಿಟ್ಟಿಲ್ಲ. 25 ಜನ ಪ್ಲಸ್ ಈಗ ಒಂದು 26 ಜನ ಸೇರ್ಕೊಂಡಿದ್ದಾರೆ. 27 ಜನ ಆಗಿದ್ದಾರೆ. ಒಂದು ದಿನ ಅವರು ಯಾವತ್ತಾರು ಒಂದು ದಿನ ಮಾತಾಡಿದಾರ ಪಾರ್ಲಿಮೆಂಟ್ ನಲ್ಲಿ? ಮತ್ತೆ ಇವೆಲ್ಲ ಅನ್ಯಾಯ ಅಲ್ವಾ ರಾಜ್ಯಕ್ಕೆ? ಜನ ಇವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡ್ಬೇಕು? ಆಮೇಲೆ ಫೈನಾನ್ಸ್ ಮಿನಿಸ್ಟ್ರು ನಮ್ಮ ರಾಜ್ಯದವ್ರೆ, ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿರೋದು. ಅವರೇ ಅನ್ಯಾಯ ಮಾಡಿದ್ರೆ ಏನ್ ಮಾಡೋದು? 11,495 ಕೋಟಿ ಇವ್ರ ಕೈನಲ್ಲೇ ತಿರಸ್ಕಾರ ಆಯ್ತು. ಸೊ ಇವೆಲ್ಲ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳನ್ನ ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಐ ಹೋಪ್ ದಟ್ ಯು ಆರ್ ಆಲ್ ಕನ್ವಿನ್ಸ್ಡ್. ತಾಳಪ್ಪ ಮಾರಾಯ, ಸುಮ್ಮನೆ ಇರು, 7 ಗಂಟೆ.
ಮರ್ತ್ಬಿಟ್ರೆ ಬರ್ಕೊಬಿಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.